ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈಗ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಕೂಡ ಬನ್ನಿ ಮರದ ಪೂಜೆಗೆ ಹೋಗ್ತಾಯಿದ್ದೀನಿ. ಮೂರು ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಸಾರಿಸ್ಕೊಂಡು ಪೂಜೆಗೆ ಹೋಗ್ತಾಯಿದ್ದೀನಿ. ನಾನು 3 ಗಂಟೆಗೆ ಎದ್ಬಿಟ್ಟಿದ್ರೆ ಪೂಜೆ ಎಲ್ಲ ಮಾಡಿಕೊಂಡು ಹೋಗಿ ಬರೋ ಅಷ್ಟರಲ್ಲೇ 5 ಗಂಟೆ ಹೋಗಿರುತ್ತೆ. ಯಾಕಂದರೆ ಅಲ್ಲಿ ತುಂಬ ಗಲಾಟೆ ಇರುತ್ತಲ್ವ, ಹಾಗಾಗಿ ಹೋಗಿ ಬರೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗನೆ ಎದ್ದು ಬೇಗನೆ ಹೋಗಿ ಬಂದುಬಿಟ್ಟಿರ್ತೀನಿ. ಬೇಗ ಹೋದರೆ ನಮಗೆ ಬೇಗ ಪೂಜೆ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ. ಅವ್ರು ಪೂಜೆ ಮಾಡೋವರೆಗೂ ವೇಟ್ ಮಾಡ್ತಾ ಕೂರಬೇಕು ಅಂತೇಳ್ಬಿಟ್ಟು ಬೇಗ ಹೋಗ್ಬಿಟ್ಟಿರ್ತೀನಿ. ಸೊ ಇದು ಶುಕ್ರವಾರದ ಪೂಜೆ ಆಗಿತ್ತು ಫ್ರೆಂಡ್ಸ್. ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ನಮ್ಮ ಮನೆ ದೇವರು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡು ನನ್ನ ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ನವರಾತ್ರಿ ಹಬ್ಬ ದಸರಾ ಹಬ್ಬ ಬಂದಿರೋದ್ರಿಂದ ದೇವಸ್ಥಾನಗಳಲ್ಲಿ ವಿಶೇಷವಾದ ಅಲಂಕಾರ, ವಿಶೇಷವಾದ ಪೂಜೆ ಚೆನ್ನಾಗಿ ಮಾಡಿರ್ತಾರೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ದರ್ಶನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೂಡ ಬೇಗ ಪೂಜೆ ಮಾಡಿ ರೆಡಿಯಾಗಿ ಹೋಗ್ತಾಯಿದ್ವಿ. ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ದೆ. ನಾನು ಶುಕ್ರವಾರ ಬೆಲ್ಲದ ಪಾಯಸ ಮಾಡಿದ್ದೆ. ಬೆಲ್ಲ ಅಕ್ಕಿ ಪಾಯಸ ಅಂತೇಳ್ಬಿಟ್ಟು ಹಾಲು ತುಪ್ಪ ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ. ಒಂದೊಂದು ಟೈಮ್ ನಾನು ಹಾಲಿದ್ದರೆ ಹಾಲು ಇಟ್ಬಿಟ್ಟಿರ್ತೀನಿ, ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಇಟ್ಟಿರ್ತೀನಿ ನೈವೇದ್ಯ ಇಲ್ಲದೆ ಮಾತ್ರ ನಾನು ಉದ್ದಿನ ಕಡ್ಡಿ ಕೂಡ ಹಚ್ಚೋದಿಲ್ಲ. ನೈವೇದ್ಯ ಹಣ್ಣಾದರೂ ಇಟ್ಟಿರ್ತೀನಿ, ಇಲ್ಲ ಪಾಯಸನಾದ್ರು ಮಾಡಿರ್ತೀನಿ, ಇಲ್ಲ ಬೆಲ್ಲ ಕಡಲೆ ಪುಟಾಣಿ ಆ ಥರದ್ದು ಏನಾದ್ರು ಒಂದಿಟ್ಟು ಪೂಜೆ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಇದು ದೇವಸ್ಥಾನ ಈ ಥರ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಅಲಂಕಾರ ಮಾತ್ರ ಅಮ್ಮಂಗೆ ತುಂಬ ಕಣ್ಣು ತುಂಬ ನೋಡಿಬಿಟ್ಟಿದ್ದೆ. ಅಲ್ಲೇ ಕೂತ್ಕೊಳ್ಳೋಣ, ಅಲ್ಲೇ ಸ್ವಲ್ಪ ಹೊತ್ತಿದ್ದು ದೇವಸ್ಥಾನದಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್. ಅಲ್ಲೇ ಸ್ವಲ್ಪ ಹೊತ್ತಿದ್ದು ಬಂದ್ವಿ. ಈ ಥರ ಎಲ್ಲ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ 9 ದಿನಗಳು 9 ಥರದ ಅವತಾರ ಇಟ್ಟಿರ್ತಾರೆ ಅಮ್ಮನವರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಬಾಯ್.